ಇವ್ರು ನೋಡಿ ಮಳೆಯಲ್ಲಿ ಅಳಿಸಿ ಹೋಗುತ್ತಂತ ರಂಗೋಲಿ ಹಾಕಿ ಅದ್ರ ಮೇಲೆ ಛತ್ರಿ ಇಟ್ಬಿಟ್ಟಿದ್ದಾರೆ. ಎಂತ ಐಡಿಯಾ ನೋಡು, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಅವಾಗಲೇ ನಾನು ಅರ್ಧಕ್ಕೆ ಬಿಟ್ಟಿದ್ನಲ್ಲ ವ್ಲಾಗು, ಗಣಪತಿ ಹೊರಟು ಅಂತ. ಇವಾಗ ಗಣಪತಿ ಬೆಟ್ಮಕ್ಕಿ ರೀಚ್ ಆಗ್ತಿದೆ. ಇಲ್ಲೇ ಬೆಟ್ಮಕ್ಕಿಲೇ ಆಚೆ ಸ್ವಲ್ಪ ಮುಂದೆ ನಾಡ್ತಿ ಅಂತ ಒಂದು ಹೊಳೆ ಇದೆ, ಅಲ್ಲಿ ಬಿಡ್ತಾರೆ. ಸೊ ಈಗ ಗಣಪತಿ ಬರುತ್ತೆ ಅಂತ ಎಲ್ಲರೂ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಮಳೆ ಇದೆ ಆದ್ರೂ ಒಂದು ಪ್ರತಿ ಸದಿನೂ ಅಷ್ಟೇ ಗಣಪತಿ ಬರಬೇಕಾದ್ರೆ ಎಲ್ಲರ ಮನೇಲೂ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಡಿಸ್ತಾರೆ. ಅಮ್ಮ ಕೂಡ ಇಲ್ಲೊಂದು ರಂಗೋಲಿ ಬಿಡಿಸಿದ್ದಾರೆ ಚಿಕ್ಕದು, ನೋಡ್ಬೋದು, ತೋರಿಸ್ತೀನಿ. ಮಳೆ ಅಂಥೇಳಿ ದೊಡ್ಡ ರಂಗೋಲಿ ಹಾಕಲಿಲ್ಲ, ಚಿಕ್ಕದು ಹಾಕಿದ್ದಾರೆ ಮಳೆ ಅಂತ ಅಷ್ಟೇ. ಮಳೆ ಅಲ್ಲ, ಹಾಕಿದ್ರು ಸುಮ್ಮನೆ ಮತ್ತೆ ನೀರಾಗ್ತದೆ. ಇವ್ರು ನೋಡಿ ಮಳೆಯಲ್ಲಿ ಅಳಿಸಿ ಹೋಗುತ್ತಂತ ರಂಗೋಲಿ ಹಾಕಿ ಅದ್ರ ಮೇಲೆ ಛತ್ರಿ ಇಟ್ಬಿಟ್ಟಿದ್ದಾರೆ. ಎಂತ ಐಡಿಯಾ. ನೋಡು, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಒಳ್ಳೆದಾಗಿದೆ. ಇಲ್ಲಿ ಕೂಡ ಆಗಿದೆ. ಉಂದೇರ್ ಪಾಡ್ತೀನಮ್ಮ, ಉಂದೇರ್ ನಿಗುಲ್ ಪಾಡ್ತೀನ ಕೇನಿ ಅಂದ. ಗಾಯತ್ರಂಟಿ ಕೂಡ ಹಾಕಿದ್ದೆ. ಗಾಯತ್ರಂಟಿ ದೊಡ್ಡದು ಹಾಕಿದ್ರಲ್ಲ, ದೂರ ಇಟ್ಟು. ಚುಕ್ಕೆ ಅಮ್ಮ ಗಣಪತಿಗೆ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಕಾಯಿ, ಹಣ್ಣು, ಹೂವು, ಆರತಿ ಎಲ್ಲ. ಒಂದೊಂದು ಕಡೆಯಲ್ಲಿ ಒಂದೊಂದು ಥರ ಇರುತ್ತೆ. ಅಂದರೆ ನಮ್ಮ ಉಡುಪಿಯಲ್ಲಿ ಹೊಲಿದು ಬಣ್ಣ ಬೇರೆ ಇರುತ್ತೆ, ಕುಣಿತ ಚೇಂಜ್ ಇರುತ್ತೆ. ನಮ್ಮ ತೀರ್ಥಹಳ್ಳಿಯಲ್ಲೂ ಅಷ್ಟೇ, ಬಣ್ಣ ಬೇರೆ, ಕುಣಿತ ಬೇರೆ ಇರುತ್ತೆ. ಆಯುಷ್ ನೋಡಿ ಬಂದಿದ್ದಾನೆ. ಇಷ್ಟೊತ್ತಾದ್ಮೇಲೆ ನಾನು ಆಯುಷನ್ ನೋಡ್ತಾ ಇದ್ದೀನಿ. ನೋಡಿ, ಅವನು ಹುಲಿ ಜೊತೆಗೆ ಅಲ್ಲೇ ಕುಣಿತಾ ಇರೋದು ಭಾರಿ ಇಷ್ಟ ಅವನಿಗೆ. ಕರೆದ್ರೂ ಬರೋದಿಲ್ಲ. ಇಲ್ಲಿ ಹುಡುಗಿ ಕುಣಿತಿದ್ದಾಳಲ್ಲ, ಅವಳನ್ನು ನೋಡಿ ಅವನಿಗೆ ತುಂಬ ಶಾಕ್ ಆಗಿದೆ. ಚೆನ್ನಾಗಿ ಕುಣಿತಾಳಲ್ಲಮ್ಮ, ನೋಡಿ ಅವಳು ಕುಣಿಯೋದು ನೋಡಿ ಅಂತ ಅದನ್ನೇ ನೋಡ್ತಾ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಅವನಿಗೆ ತುಂಬ ಒಂಥರ ಶಾಕ್ ಆಗಿದೆ. ಅವನು ನೋಡಿಲ್ಲ ಕಾಣಬೇಕು ಅವಳು ಕುಣಿದಿದ್ದು ಪೇಟೆಲ್ಲೆಲ್ಲ. ಸೊ ಇದು ಮನೆ ಹತ್ರ ಬಂದಾಗ ಮಾತ್ರ ಕುಣಿತಾ ಇದ್ದಿದ್ದೇನೋ ಗೊತ್ತಿಲ್ಲ. ಅದನ್ನು ನೋಡಿ ಸಖತ್ ಖುಷಿಯಾಗ್ಬಿಟ್ಟಿದೆ. ನೋಡಿ ಅಂತ ಹೇಳ್ತಾ ಇದ್ದ ನನ್ನ ಹತ್ರ.
ನಮ್ಮ ಚುಮ್ಮಿ, ಚಿಂಟು, ಆಯುಷು, ಆಶಿತಾ, ಧನುಷು ಮತ್ತು ನನ್ನ ತಮ್ಮ ಎಲ್ಲರೂ ಕೂಡ ಸಖತ್ ಎಂಜಾಯ್ ಮಾಡಿದ್ರು. ಎಷ್ಟು ಡ್ಯಾನ್ಸ್ ಮಾಡ್ತಿದ್ರು, ಮಾಡಿ 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 ಸುಸ್ತಾಗಿದೆ. ಬಟ್ ಸ್ಟಿಲ್ ಭಾರಿ ಖುಷಿ, ಭಾರಿ ಡ್ಯಾನ್ಸ್ ಮಾಡ್ತಾಯಿದ್ರು. ಡ್ಯಾನ್ಸ್ ನೋಡ್ತಾ ನೋಡ್ತಾ ಗಣಪತಿ ಈಚೆ ಬಂದಾಗಿದೆ, ಗೊತ್ತೇ ಇಲ್ಲ ಮ್ಯಾಮ್. ನಾನಲ್ಲೇ ಡ್ಯಾನ್ಸೇ ನೋಡ್ತಾ ಇದ್ದೇನೆ. ಅಂದರೆ ಮಕ್ಕಳು ಒಳ್ಳೆ ಎಂಜಾಯ್ ಮಾಡ್ತಿದ್ರಲ್ಲ, ಒಂಥರ ಖುಷಿ ಆಯ್ತು. ಹಾಗಾಗಿ ನಾನು ನೋಡ್ತಾ ಇದ್ದೆ. ಆಮೇಲೆ ಮತ್ತೆ ಗಣಪತಿ ಬಂತು. ಇಲ್ಲಮ್ಮ ತಗೊಂಡೋದ್ರು, ಹಣ್ಕಾಯಿ ತೊಗೊಂಡೋದ್ರು. ಈಗ ಹಣ್ಕಾಯಿ ಮಾಡಿ, ಅಂದರೆ ದೇವರಿಗೆ ಅದೇ ಫಲವಸ್ತು ಹಣ್ಕಾಯಿ ಎಲ್ಲ ನಾನು ಆಗಲೇ ಇಟ್ಟಿದ್ದೆಲ್ಲ ತೋರಿಸಿದ್ನಲ್ಲ. ಸೊ ಈಗ ಅದನ್ನು ಕೊಟ್ಟು ಆಮೇಲೆ ಹಣ್ಕಾಯಿ ಮಾಡಿಸಿ ಆರತಿ ಕೊಡ್ತಾರೆ. ಆರತಿನ ತಗೊಳ್ಳೋದು. ಅದು ಬಂತೇನೆ ಅದರಲ್ಲಿ ಸೀಪುಂಡ ಸೆಕೆಂಡ್ ಬರ್ಪ್ಯಾ ಸೆಕೆಂಡ್ ಬರ್ಪ್ಯಾ ಗಣಪತಿ ಇನ್ನೇನು ಹೊರಟೆ ಬಿಡ್ತು. ನಮ್ಮನೆ ಎಂಡು ರೂಟಲ್ಲಿ ಇದೆ ಇದು. ಇದಾದಮೇಲೆ ಸೀದಾ ಹೊಳೆ ಹತ್ರನೇ. ಸೊ ಒಂಥರ ಈ ಟೈಮಲ್ಲಿ ಗಣಪತಿನ ಕಳಿಸ್ಕೊಡೋದು ಒಂಥರ ಎಮೋಷ್ನಲಿ ಸಖತ್ತು ಹರ್ಟ್ ಆಗ್ತಾ ಇರುತ್ತೆ. ಅಂದರೆ ತುಂಬ ಬೇಜಾರಾಗ್ತಾ ಇರುತ್ತೆ. ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ, ಕಳಿಸ್ಕೊಡ್ಲೇಬೇಕು. ಇಟ್ಸ್ ಓಕೆ, ನೆಕ್ಸ್ಟ್ ಇಯರ್ ಮತ್ತೆ ಬರ್ತಾರೆ, ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಈಗ ಖುಷಿಯಿಂದ ಕಳಿಸ್ಕೊಡೋಣ. ಎಷ್ಟೋ ತನಕ ಪೇಟೆಗೆಲ್ಲ ಹೋಗಿ ನಲ್ದೆಲ್ಲ ಬಂದಿದ್ದಾನೆ. ಈಗ ಮನೆ ಹತ್ರ ಇನ್ನು ಹೊಳೆಗೆ ಹಾಕೋದು, ಹೊಳೆ ಹತ್ರ ಹೋಗ್ತಾನಂತೆ, ಕೂಗುದು ಹೋಗ್ತೇನಂತ. ಯಾರಿಗೆ ಕೇಳಿದೆ ನೋಡಿದ್ರಲ್ಲ, ಗಣಪತಿ ಎಲ್ಲ ಕಳಿಸ್ಕೊಟ್ಟಾಯ್ತು. ಅದೇ ನಮ್ಮನೆ ಹಿಂದೆ ಲೈನಿಂದ ಸ್ಟ್ರೈಟ್ ಹೋಗಿ ಟರ್ನ್ ಆಗುತ್ತೆ. ಅಲ್ಲೇ ಒಂದು ನಾರ್ತಿ ಹೊಳೆ ಅಂತ ಇದೆ, ಅಲ್ಲೇ ನಾರ್ತಿ ಹೊಳೆ ಅಂತ ಇದೆ. ಸೊ ಅಲ್ಲಿ ಹಾಕ್ತಾರೆ. ಒಂಥರ ಗಣಪತಿ ಕಳಿಸ್ಕೊಡೋದೊಂಥರ ಸಖತ್ ಒಂಥರ ಎಮೋಷ್ನಲ್ ಫೀಲ್ ಆಗುತ್ತೆ. ಅಂದರೆ ಇಟ್ಟಿದಷ್ಟು ದಿನವೂ ಒಂಥರ ಜಾಲಿಯಾಗಿದೆ. ದಿನ ಒಂದೊಂದು ಪ್ರೋಗ್ರಾಮ್ ಇರುತ್ತೆ. ಸೊ ಹಾಗೆ ಈಗಲೂ ಅಷ್ಟೇ ಒಂಥರ ಖುಷಿಯಿಂದ ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಕಳಿಸ್ಕೊಡ್ತಾರಲ್ಲ, ಒಂಥರ ಇದು ದಿನ ಒಂಥರ ತುಂಬ
ನೋಡೋದೇ ಒಂಥರ ಖುಷಿ, ಒಂಥರ ಮಜಾ ಅಂತ ಅನ್ಸುತ್ತೆ. ನಾವಲ್ಲಿ ಹೋಗಿ ಡ್ಯಾನ್ಸ್ ಮಾಡ್ಬೇಕಂತಲ್ಲ, ಬೇರೆಯವ್ರು ಡ್ಯಾನ್ಸ್ ಮಾಡಿ ನೋಡೋದೇ ಒಂಥರ ಖುಷಿ ಅನಿಸುತ್ತೆ. ಸೊ ಗಣಪತಿ ಕಳ್ಸ್ಕೊಡೋದು ಎಷ್ಟು ಖುಷಿ ಇದೆ, ಅಷ್ಟೇ ಒಂಥರ ಎಮೋಷ್ನಲಿ ಒಂಥರ ಕನೆಕ್ಟ್ ಆಗಿರ್ತೀವಿ. ಅಂದರೆ ಇಷ್ಟು ದಿನ ಪ್ರೋಗ್ರಾಮ್ ಎಲ್ಲ ನೋಡ್ಕೊಂಡು ಬಂದಿರ್ತೀವಿ, ಏನೋ ಒಂದು ಗಣಪತಿ ಒಂದು ಫೀಲಿಂಗ್ಸ್ ಅನ್ನೋದು ಇರುತ್ತಲ್ಲ, ಅದೊಂದು ಸ್ವಲ್ಪ ಇದಾಗುತ್ತೆ. ಹೋಗುವಾಗ ಸ್ವಲ್ಪ ಬೇಜಾರು ಥರ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಮಾಡಲೇಬೇಕು. ಸೊ ಅದೇ ಇರೋದು ಕ್ರಮ ಅಷ್ಟೇ. ಒಂಥರ ಚೆನ್ನಾಗಾಯಿತು, ಅಲ್ಲಿಂದ ಇಲ್ಲಿ ತನಕ ಬಂದಿದ್ದಕ್ಕೂ ಒಂಥರ ಖುಷಿ ಅಂತ ಅನ್ನಿಸ್ತು. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್, ಬಾಯ್ ಬಾಯ್.